ಈಗ ಯಾರು ನಿಮಗೆ ಚಪ್ಪಲಿ ಹೊಡೆದಿದ್ದು? ಅವ್ರ ತಾಯಿ. ಆ ವಿಡಿಯೋ ಇವ್ರ ತಾಯಿ ನಿಮಗೆ ಹೊಡೆದ್ರ? ಹೌದು, ನಮ್ ತಂದೆಗೆ. ನೀವು ಕಾಲೇಜ್ಗೆ ಹೋಗಿರ್ಲಿಲ್ವಾ? ಅವ್ರು ಹೋಗಿದ್ರು, ಇವ್ರು ಇರ್ಲಿಲ್ಲ. ಬಿಕಾಸ್ ನಮ್ ತಂದೆ ಇದಾರೆ ಅಂತ ಅನ್ಬಿಟ್ಟು ನಮ್ನೆಲ್ಲ ಸೇರ್ಸ್ ಮಾಡಿದ್ರು. ಮನೇಲಿ ಯಾರು ಇದಾರೆ ಎಲ್ರು ಮಾಡಿದಾರೆ. ಇದರಲ್ಲಿ ಏನಾಗಿದೆ ಅಂದ್ರೆ ಸ್ವಾಮಿ, ಇದರಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಅಟ್ರಾಸಿಟಿ ಆಗಿದೆ. ಅಟ್ರಾಸಿಟಿ ಆಗ್ಬಿಟ್ಟಿದೆ. ಸೊ ಅದರಲ್ಲಿ 4 ಜನ ಲಾ ಸ್ಟೂಡೆಂಟ್ಸ್ ಇದಾರೆ. 118 ಇದೆ. ಅಲ್ಲಿ ನಾನು ವಿಡಿಯೋ ಒಂದು ಕ್ಲಿಪ್ಪಿಂಗ್ ತೋರಿಸಿದ್ರೆ ಅಲ್ಲಿ ಯಾರು 118 ಯಾವ ಕಾರಣಕ್ಕೆ ಹಾಕಿದರೆ ಆ ಮಹಾತಾಯಿ ನಮ್ಗೆ ಚಪ್ಪಲಿ ಹೊಡಿತಾ ಇರ್ತಕ್ಕಂಥದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ನಮ್ಗೂ ಅವ್ರಿಗೂ ಸಂಬಂಧನೂ ಇಲ್ಲ. ಈ 4 ಜನ ಸ್ಟೂಡೆಂಟ್ಸ್ ನು ಸೇರಿಸಿ ಅದ್ರಲ್ಲಿ ಒಬ್ಬ ಲಾ ಸ್ಟೂಡೆಂಟ್ ಸ್ವಾಮಿ ಈಗಲೇ ಶುರು ಹಚ್ಕೊಂಡ್ಬಿಟ್ಟಿದಾರ. ಏನೋ ಹೋರಾಟ ಮಾಡ್ಬೇಕು. ಹೋಗಿಲ್ಲ, ಲೈಟರ್ ನೋಟ್ ಐ ಸೆಡ್ ನಾಟ್ ಅದರ್ಸ್, ದೇ ಆರ್ ನಾಟ್ ಪ್ರೆಸೆಂಟ್. ಈಗ ಮುನ್ರಾಜು ಅಂತ ಎಂಟರ್ಡ್ ಇಂಟು an agreement with the one of the adjacent landowner. So adjacent to the complainant as well as another landowners. See, they went to survey the land to demarcate the property, and Tahsildar has also issued a notice. ನೀವು ಕಾಲೇಜ್ಗೆ ಹೋಗಿರ್ಲಿಲ್ವಾ? ಅವ್ರು ಹೋಗಿದ್ರು, ಇವ್ರು ಇರ್ಲಿಲ್ಲ. ಬಿಕಾಸ್ ನಮ್ ತಂದೆ ಇದಾರೆ ಅಂತ ಅನ್ಬಿಟ್ಟು ನಮ್ನೆಲ್ಲ ಸೇರ್ಸ್ ಮಾಡಿದ್ರು. ಮನೇಲಿ ಯಾರು ಇದಾರೆ ಎಲ್ರು ಮಾಡಿದಾರೆ. ಇದರಲ್ಲಿ ಈಗ ಯಾರು ನಿಮಗೆ ಚಪ್ಪಲಿ ಹೊಡೆದಿದ್ದು? ಲೇಡಿ. ಈಗ ಯಾರು ಮೇಲೆ ಇದಾಗಿದೆ ಅಂತ ಹೇಳಿದ್ರು. ಎಲ್ಲಿದೆ? ಸಂತೋಷ್ ಕುಮಾರ್ ಅಂತ ಇದೆ. ಶೀಸ್ ಅಲ್ಲ, ಅವ್ರ ತಾಯಿ. ಆ ವಿಡಿಯೋ ಇವ್ರ ತಾಯಿ ನಿಮಗೆ ಹೊಡೆದ್ರ? ಹೌದು, ನಮ್ ತಂದೆಗೆ. ನಿಮ್ಮ ತಂದೆಯ ವಯಸ್ಸೆಷ್ಟು? 53. ಸರಿ, ವಿಡಿಯೋ ಇದೆ ಇರ್ಲಿ. ಎಸ್ ಸರ್, get the records. See, further investigation till the perusal of the records shall remain state. Grateful. ಗಸಗಸೆಯನ್ನು ತಗೊಂಡ್ರಿ ರವೆ ಗಸಗಸೆ ತಗೊಂಡು ರವೆ ಮಿಕ್ಸ್ ಮಾಡ್ಕೊಟ್ಟಿದ್ರ ಅಂತ ಡಿಸ್ಪ್ಯೂಟ್ ಸ್ಟಾರ್ಟೆಡ್ ದೇರ್. ಈಗ ಎಷ್ಟು ಅಮೌಂಟ್? 80 lakhs. ದುಡ್ಡು ತಗೊಂಡ್ಮೇಲೆ ವಾಪಸ್ ಕೊಡೋದು ಬೇಡವಾ? ಗ್ರಾಸರೀಸ್ ಪರ್ಚೇಸ್ಡ್ of 80 lakhs and my 80 lakhs groceries. ಹೌದು, ಹೋಟೆಲ್ ತಗೊಂಡಿದ್ದೀನಿ. ರೆಸ್ಟೋರೆಂಟ್ ಬಿಸ್ನೆಸ್. Yes sir. They are purchasing materials from you. ಏನ್ ತಗೊಂಡ್ರು ಸರ್? Groceries. ಗ್ರಾಸರೀಸ್ 80 ಲಕ್ಷದ್ದು? Yes my lord. ಯಾವ 5 star ಹೋಟೆಲ್ ನಡೆಸ್ತಾ ಇದ್ದೀರಾ? ಇಲ್ಲ, ನಾವು ನಡೆಸ್ತಾ ಇರೋ ಒಂದು ಹೋಟೆಲ್, ಒಂದು ಉಡುಪಿ ಹೋಟೆಲ್ ನಡೆಸ್ತಾ ಇರೋ. ಅವರು ಉಡುಪಿ ಹೋಟೆಲ್ಗೆ 80 ಲಕ್ಷದ ಗ್ರಾಸರೀಸ್ ಒಂದ್ ದಿನಕ್ಕೆ ಬೇಕಾ ನಿಮ್ಗೆ? ಅಷ್ಟು ದಟ್ಸ್ ವಾಟ್ ದೇರ್ Not the case. Case is they represented that they are going to open several branches in the city. So they would ಅದಕ್ಕೆ ಮುಂಚೆನೆ ಗ್ರಾಸರೀಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರಾ? they represented that man. And the submission made by the other side my lord. 80 ಲಕ್ಷದ ಗ್ರಾಸರೀಸ್ ಡೆಲಿವರ್ ಮಾಡಿದ್ರಾ? ಮಾಡಿದ್ರು. ಯಾವತ್ತು? On certain occasions my lord, after the purchase of during April, subsequent to April 2025. Subsequent April? April 2025. Subsequent to April. Yes. Sari. And the bank endorsement does not anywhere say it is invalid. No, bank endorsement is, first you tell me 80 lakhs groceries yak kotri, heng kotri anta. On credit basis. Neeven what do you run? I am a proprietor of a firm my lord. Homa? Proprietor of a firm. Which firm? Sri Rama and Co. ನೀವು ಗ್ರಾಸರಿ ಬಿಸ್ನೆಸ್ Yes my lord. Since 20 years we are running the shop. and this honorable court on the same point has quashed the proceedings of the and also your another Andhra Pradesh High Court. ಗ್ರಾಸರೀಸ್ ಆಯ್ತು, ಮುಗಿದೋಯ್ತು ಬಿಡಿ. ನೀವು ಹೋಟ್ಲ್ ಓಪನ್ ಮಾಡ್ಲಿಲ್ವಾ? I am running a small hotel ಅಷ್ಟೇ ಸ್ವಾಮಿ. ಮತ್ತೆ 80 ಲಕ್ಷ ಗ್ರಾಸರಿ ತಗೊಂಡು ಏನ್ ಮಾಡಿದ್ರಿ ಸರ್? ಇನ್ಫಾರ್ಮೇಶನ್ ಅದೇನೋ ಅವ್ರೇನು ಗಸಗಸೆಯನ್ನು ತಗೊಂಡ್ರಿ ರವೆ ಗಸಗಸೆ ತಗೊಂಡು ರವೆ ಮಿಕ್ಸ್ ಮಾಡ್ಕೊಟ್ಟಿದ್ರ ಅಂತ ಡಿಸ್ಪ್ಯೂಟ್ ಸ್ಟಾರ್ಟೆಡ್ ದೇರ್. ಅವರು ಅಕಾರ್ಡಿಂಗ್ ಟು ಈವನ್ ದೇಮ್ ದೇ ಪರ್ಚೇಸಿಂಗ್ ಫಾರ್ ಲಾಸ್ಟ್ 20 years. ಅಲ್ಲ, ನೀವು ಹೇಳದ್ ನೋಡಿದ್ರೆ ಬರೀ ಗಸಗಸೆ 80 ಲಕ್ಷಕ್ಕೆ ತಗೊಂಡ್ರ? Several other items. ಅವ್ರೆಲ್ಲ 5,000 ರೂಪಾಯಿ ತಗೊಂಡಿರಲ್ಲ, ಅದನ್ನ ಮಿಕ್ಸ್ ಮಾಡಿ ಮತ್ತೆ? ಕೊಟ್ಟಿರೋದಕ್ಕೇನು ಅಷ್ಟೇ. I am relying upon 3 judgments lordship. ಅಲ್ಲ, ಅದನ್ನ ಪಾಪಿ ಸೀಡ್ಸ್ ಕನ್ವರ್ಟ್ ಮಾಡ್ಬಿಟ್ರ ಅಂತ. ಸರ್ ಜಡ್ಮೆಂಟ್ ಏನಾಗ್ಬೇಕಿದೆ ಗಸಗಸೆಯಲ್ಲಿ? ವೇಟ್. ಎಸ್ ಸರ್. The only contention the state in the entire petition is that it should have been presented on or before 30th of June 20. Correct. If the coordinate bench has quashed it, it is a fit case to quash. Kodi. And also in their complaint they clearly admitted that we deliberately. ಇದು ಗ್ರಾಸರಿ ಸ್ಟೋರಿ ಗೊತ್ತಿರಲಿಲ್ಲ, ಇಲ್ದ್ರೆ ಅವಾಗಲೇ ಕ್ವಾಶ್ ಮಾಡ್ಬಿಡ್ತಾ ಇದೆ. ಕೊಡಿ, ತಗೊಳ್ಳಿ. I also. ಈಗ ಚೆಕ್ ಯಾಕೆ ಕೊಟ್ರಿ ನೀವು? ಚೆಕ್ ಮೋಸ್ಟ್ಲಿ ಯಾವ್ದು ಹಳೇದಿತ್ತು, ಮೋಸ್ಟ್ಲಿ ಅಲ್ಲ ಹಳೇದಿತ್ತೇನೋ ಗೊತ್ತಿಲ್ಲ, ಆದ್ರೆ ಏನೋ ಅಬ್ಯೂಸ್ ದಿ ಚೆಕ್ಸ್ ಅಷ್ಟೇ. ಅಬ್ಯೂಸ್ ದಿ ಚೆಕ್ ಹಳೇದಿತ್ತೇನೋ ಗೊತ್ತಿಲ್ಲ, ಹಂಗಂದ್ರೆ ಎವಿಡೆನ್ಸ್ ಬೇಕಿದೆ. ಮ್ಯಾಟರ್ ಆಫ್ ಎವಿಡೆನ್ಸ್. ಚೆಕ್ ಯಾಕೆ ಕೊಟ್ರಿ? ಚೆಕ್ ಯಾಕೆ ಕೊಟ್ರಿ ಹೇಳ? ಬೋತ್ ಆಫ್ ಯು ಆರ್ ಡೂಯಿಂಗ್ ಬಿಸಿನೆಸ್.
ಅವಾಗ ಯಾವ್ದಕ್ಕೋ ಚೆಕ್ ಕೊಟ್ಟಿರ್ತೀರಾ? ಇದು ಯಾವಾಗ ಡಿಸ್ಪ್ಯೂಟ್ ಆಯ್ತು ಗಸಗಸೆಲ್ ರವೆ ಮಿಕ್ಸ್ ಮಾಡಿದೀರಾ ಅಂತ ಅದಕ್ಕೆ ಚೆಕ್ ಹಾಕಿದ್ದಾರೆ ಅಷ್ಟೇ That's correct, sir. That is. ಅಲ್ವಾ? ಅಷ್ಟೇ ಆಗಿದೆ ಅಲ್ಲ ಸರ್? That is their contention, my lord. ದಟ್ ಈಸ್ ದಿ ರಿಯಾಲಿಟಿ ಸರ್, No. ಬೇರೆ ಏನಾಗಿಲ್ಲ. ನಿಮ್ಮ ಟ್ರಾನ್ಸಾಕ್ಷನ್ ಸುಮಾರು ಚೆಕ್ಗಳು ಇರ್ತವೆ, ರವೆ ಮಿಕ್ಸ್ಡ್ ಯಾವಾಗ ಆಯ್ತು ಹೋಯ್ತು, ಎಲ್ಲ ಎಕ್ಸ್ಪೈರ್ಡಾ? ಅದ್ರ ಮೇಲೆ ಇದು The same one, same points. ಆಯ್ತು, ನಾಳೆ ಬರೆಯುವ, ಟುಮಾರೋ. Pacho. ನೀವು ಮದರ್ Mother. ಪ್ರಾಬ್ಲಮ್ ಕೊಡ್ತಾ ಇದ್ದೀರಾ? ಇಲ್ಲ ಅವರೇ ಕೊಡ್ತಾ ಇರೋದು. ಡಿಸ್ಮಿಸ್ ಮಾಡ್ಬಿಡ್ತೀನಿ ಈಗ. My lord, the dispute between the mother and son-in-law. And we have started an education institution, my lord, my husband. And I was the vice president of husband died. ಸೆಟಲ್ ಮಾಡ್ಕೊಂತೀರಾ? Yes. ಅವ್ರು ಮಾಡ್ಕೊಂಡು ನಮ್ದು Before your lordship, any day during next week, before your lordship, we will settle the matter. There are civil disputes and criminal cases. ಮದುವೆ ಎಲ್ಲ ಸೆಟ್ಲ್ ಆಗುತ್ತೆ, Yes. ಸೆಟಲ್ ಮಾಡಿ ಮುಗಿಸ್ಬಿಡಿ. Yes, Mediation yesterday out my ಕಡೆ clients case- are present, my lord, my Leonard friends clients also comes, my lord. We can sit together and last year only we suggested for the settlement, my lord. ಸಿಟ್ ಟುಗೆದರ್, Yes, any day during next week we will. ಬೋತ್ ಆಫ್ ಯು ಸಿಟ್ ಟುಗೆದರ್ ಫಸ್ಟ್. No, we have already spoken, my lord. All right. Only parties have to come, my lord. ಆಯ್ತು, Any date next week, my lord, we will. stay by continued. ವಿಲ್ ಕಂಟಿನ್ಯೂ ಸರ್. ವಿಲ್ ಟೇಕ್ ಇಟ್ ಆನ್ 24th, ಆಯ್ತು, ಲಿಸ್ಟ್ ಆನ್ 24th. ಆಯ್ತು. Proceeding ಈಗ ಸ್ಟೇ ಮಾಡಿದ್ದೀನಲ್ಲ, ಅಲ್ಲಿ ಪ್ರಕ್ಲಮೇಶನ್ ಆರ್ಡರ್ ಆಗಿದೆ. ಸಾಕು, ಇನ್ನೇನ್ ಬೇಕು? ಆಯ್ತು. ಸೆಟಲ್ ಮಾಡ್ಕೊಳ್ಳಿ, ಆಮೇಲೆ ಸ್ಟೇ ಮಾಡ್ತೀನಿ. ಸ್ಟೇ ನೋ ಅಲ್ಲ ಪ್ರಕ್ಲಮೇಶನ್ ಸ್ಟೇ ಬೇಕು. ಪ್ರೊಕ್ಲೇಮ್ ಇಂಟರ್ಮ್ ಆರ್ಡರ್ ಸಬ್ಸಿಸ್ಟಿಂಗ್ ಶಾಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್. ಮಚ್ ಆಫ್ ಫುಲ್ ಸ್ಟೇ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಸೆಟಲ್ ಮಾಡಿ. ಇದಕ್ಕೆ ತಗೊಂಡಿದ್ದಾರೆ 2021 ಇಂದ ರೆಂಟ್ ಕೊಟ್ಟಿಲ್ಲ. They are running the education institution. ಡಿಸಾನ್ಬಲ್ ಕೋರ್ಟ್ ಡೈರೆಕ್ಟ್ ರೆಸ್ಪಾಂಡ್. ನೀವು ಮದರ್ Mother. ಪ್ರಾಬ್ಲಮ್ ಕೊಡ್ತಾ ಇದ್ದೀರಾ? ಇಲ್ಲ ಅವರೇ ಕೊಡ್ತಾ ಇರೋದು. ಡಿಸ್ಮಿಸ್ ಮಾಡ್ಬಿಡ್ತೀನಿ ಈಗೆಲ್ಲ. ಆರ್ಡರ್ ಡಿಸಾನ್ಬಲ್ ಕೋರ್ಟ್ ಡಿವಿಷನ್ ಬೆಂಚ್ ಆರ್ಡರ್ ರೆಸ್ಪಾಂಡ್ ನಾಟ್ ಸ್ಕೂಲ್ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಅವರೇನೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನೀವು ಮದರ್ನ ಯು ಡೋಂಟ್ ಟೇಕ್ ಕೇರ್ ಆಫ್ ದಿ ಮದರ್, ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಅಲ್ಲ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲ್ಗೆ ಹೋದ್ರೆ ನನ್ನ ಹೊಡಿತಾರೆ. ಹೊಡೆದಿರೋ ಎಲ್ಲ ಸುಳ್ಳು. 49. Promise to marry a married woman, my lords. You are married? Yes. I am not married, my lord. The complainant is married. In the year 2007 itself, 7 married. 2007 she has got married. And my lord, one more submission is that the alleged promise happens in the year 2019. BNS was not even in force at that Hello, point of when time. did you meet her, sir, and when? My lord, she is a friend of my common friend, my lord. Marriage is, He is a friend of my friend. So college mates yaro obru nam college friend anna, she is the friend complainant. sorry. Kindly see the police complaint, my lord, annexure B. But she is divorced. Divorce happens after in 2025. She has filed for divorce in 2020. When the promise was made as alleged, she was married. I have produced the decree of the divorce granted on 29/8/2025, my lords. ಅದೇ ಕರೆಕ್ಟ್, ಇನ್ನೇನಕ್ಕೆ ನೀವು ಪ್ರಾಮಿಸ್ ಮಾಡಿದ್ರೆ ಡಿವೋರ್ಸ್ ಪಿಟಿಷನ್ ಹಾಕಿದಾರೆ. ಅಲ್ಲ 2019 ಅಲ್ಲಿ ಎನಾಕ್ಟ್ಮೆಂಟ್ ಇರಲಿಲ್ಲ, my lord. 2000 ಬೇರೆ ದಟ್ ವಿಲ್ ಸಿ. ಎಸ್, Yes, ಇನ್ ದ madam. ಮೀನ್ ಟೈಮ್ ನೆಕ್ಸ್ಟ್. ಈಗ ಇದು ಬರ್ದು ಸಾಕಾಗೋಗಿದೆ. Obliged, my lords. 57.